ಇವಾಗ ಈ ಕೋವಿಡ್-19 ಹೊಸ ಒಂದು ವೇರಿಯಂಟ್ ಆದರೆ JN.1 ಅನ್ನು ಹೇಳಿ ಒಂದು ಹೊಸ ವೇರಿಯಂಟ್ ಈಗ ನಮ್ಮ ರಾಜ್ಯದಲ್ಲಿ ಆದರೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಇದ್ರ ಬಗ್ಗೆ ಭಯಪಡುವ ಅಷ್ಟು ಒಂದು ಪರಿಸ್ಥಿತಿ ಇಲ್ಲ. ಆದರೆ ಪಕ್ಕದ ರಾಜ್ಯಗಳಾಗಿರುವ ಕೇರಳ ಮತ್ತು ಸ್ವಲ್ಪ ತಮಿಳುನಾಡಲ್ಲಿ ಈ ಒಂದು ಸಮಸ್ಯೆ ಈಗಾಗಲೇ ಕಂಡು ಬರುವುದರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ಕೆಲವೊಂದು ಸುತ್ತೋಲೆಗಳು, ಕೆಲವೊಂದು ಗೈಡ್ಲೈನ್ಸ್ ಬಂದಿದೆ. ಆದರೆ ಈ ಒಂದು ಕೋವಿಡ್-19 ವೇರಿಯಂಟ್ ಆಗಿರುವ JN.1 ಇದು ಒಮಿಕ್ರಾನ್ ನಾವು ಏನು ಹೇಳಿದೀವೋ ಹಿಂದೆ ಮೂರನೇ ಅಲೆಯಲ್ಲಿ ಏನು ಬಂದಿತ್ತು ಕೋವಿಡ್ ವೇರಿಯಂಟ್, ಅದನ್ನ ಸಬ್ ವೇರಿಯಂಟ್, ಅದನ್ನ ಒಂದು ಸಬ್ ವೇರಿಯಂಟ್, ಅದರಲ್ಲಿ ಇರುವ ಒಂದು ಒಳ ವೇರಿಯಂಟ್ ನಾವು ಹೇಳಬಹುದು. ಇದನ್ನ ಒಂದು ಸಿಂಟಮ್ಸ್ ಆದರೆ ಆಲ್ಮೋಸ್ಟ್ ಸೇಮ್ ಇರುತ್ತದೆ. ಸರಿಯಾ, ನಿಮಗೆ ಲೈಕ್ ಜ್ವರ ಇರುತ್ತದೆ, ಕೆಮ್ಮು ಇರುತ್ತದೆ, ರನ್ನಿಂಗ್ ನೋಸ್ ಇರುತ್ತದೆ, ತುಂಬ ಟಯರ್ಡ್ ಆಗಿರುತ್ತದೆ ದೇಹ, ಮತ್ತು ಮೂಗು ಸ್ವಲ್ಪ ಅಡಚಣೆ ಇರುತ್ತದೆ, ಸೋರ್ ಥ್ರೋಟ್ ಇರುತ್ತದೆ, ಈ ಥರ ಉಸಿರಾಟ ತೊಂದರೆ, ಈ ಥರ ಹಿಂದೆ ನಾವು ಏನು ನೋಡಿದೀವೋ ಅದೇ ರೀತಿ ಸಮಸ್ಯೆಗಳು ಇರುತ್ತದೆ. ಆದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ನೀಡಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆಕ್ಟಿವ್ ಕೇಸಸ್ ಇವತ್ತು ನೋಡಿದರೆ 70 ಇದೆ. ಸರಿಯಾ, ಇದೇ ಕೇರಳ ಎಲ್ಲ ನೋಡಿದರೆ ಅರೌಂಡ್ 2,000 ಅಷ್ಟು ಇದೆ. ಆದ್ದರಿಂದ ನಾವು ಜಾಸ್ತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಆದರೂ ನಮಗೆ ಸರ್ಕಾರದಿಂದ ನೀಡಿರುವ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಏನೇನು ಹೇಳ್ತಾರಾದರೆ, ಎಲ್ಲ ಹಿರಿಯ ನಾಗರಿಕರು, 60 ವಯಸ್ಸಿಗೂ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು, ಮತ್ತೆ ಕೋಮಾರ್ಬಿಡಿಟೀಸ್ ಇರುವವರು, ಕಿಡ್ನಿ ಫೇಲ್ಯೂರ್, ಹೃದಯ ಒಂದು ಸಮಸ್ಯೆ ಇರುವವರು, ಲಿವರ್ ಸಮಸ್ಯೆ ಇರುವವರು, ಅದೇ ರೀತಿ ಗರ್ಭಿಣಿಯರು, ಎದೆ ಹಾಲುಣಿಸುವ ತಾಯಂದಿಯರು, ಕೊರೋನಾದಿಂದ ಆಲ್ರೆಡಿ ಕೊರೋನಾಕ್ಕೆ ಒಳಪಟ್ಟು ಮತ್ತೆ ಮೀಳು ಬಂದವರು, ಈ ಥರ ಯಾರ್ಯಾರೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇದ್ದಾರೋ ಅವರೆಲ್ಲ ಸ್ವಲ್ಪ ಮಾಸ್ಕ್ ಧರಿಸಬೇಕನ್ನು ಹೇಳಿದ್ದಾರೆ. ಅದೇ ರೀತಿ ಜ್ವರ, ಕೆಮ್ಮು, ನೆಗಡಿ ಇತ್ಯಾದಿ ವಿಚಾರಗಳು, ಲಕ್ಷಣಗಳು ಇರುವವರು ಇಮಿಡಿಯೇಟ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು. ತೀರಾ ಸಮಸ್ಯೆ ಇದ್ರೆ ಅವರಿಗೆ ಟೆಸ್ಟಿಂಗ್ ಕೂಡ ಮಾಡಬೇಕು. ಈ ಥರ ಕೆಲವೊಂದು ಗೈಡ್ಲೈನ್ಸ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಟೆಸ್ಟಿಂಗ್ ಬಗ್ಗೆ ಮಾತಾಡುವಾಗ